ದೀಪಾ, ಎಲ್ಲಿದ್ಯಾ ಮಗಳೇ? ಸ್ಕೂಲ್ಗೆ ಹೊತ್ತಾಯ್ತು, ಬೇಗ ಬಾ. ನೀನ್ ಹೋಗ್ತಾ ಇರೋದು ಇಂಗ್ಲಿಷ್ ಮೀಡಿಯಂನಲ್ಲಿ. ಸ್ವಲ್ಪ ಲೇಟ್ ಆಗೋದ್ರೂ ನಿನ್ನನ್ನ ಸೇರ್ಸ್ಕೊಳ್ಳಲ್ಲ. ಬೇಗ ಬಾ ಮಗಳೇ. ಸೀತಾ, ನಿನಗೆಷ್ಟ್ ಸಲ ಹೇಳಿದ್ದೀನಿ ನನ್ ಮಗಳನ್ನ ಬೇಗ ತಯಾರು ಮಾಡು ಅಂತ. ಅದೇನ್ ಮಾಡ್ತಾ ಇರ್ತಾ ಅಡಿಗೆ ಮನೆಯಲ್ಲಿ? ರೀ, ದೀಪಾ ಒಬ್ಳೇ ನಿಮ್ಮ ಮಗಳು ಅಂತ ಅಂದ್ಕೊಂಡಿದ್ದೀರಾ ಹೆಂಗೆ? ದಿವ್ಯನೂ ನಿಮ್ಮ ಮಗಳೇ ಅನ್ನೋದು ನೆನಪಿರ್ಲಿ. ನಾನ್ ನಿಮ್ಮನ್ನ ನೋಡ್ತಾನೆ ಇದೀನಿ. ದೀಪಾನೇ ಒಂದ್ರೀತಿ ನೋಡ್ತಾ ಇದ್ದೀರಾ, ದಿವ್ಯಾನೇ ಒಂದ್ರೀತಿ ನೋಡ್ತಾ ಇದ್ದೀರಾ. ಇದು ನನಗೆ ಸರಿ ಕಾಣ್ತಿಲ್ಲ ರೀ. ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ದೀಪಾಗೆ ತುಂಬಾ ಸದ್ರ ಕೊಡ್ತಾ ಇದ್ದೀರಾ. ಒಂದಲ್ಲ ಒಂದಿಸ ಇದಕ್ ನೀವು ಪಶ್ಚಾತ್ತಾಪ ಪಡ್ತೀರಾ, ನೋಡ್ತಾ ಇರಿ. ಸೀತಾ, ನಿನ್ ಕತೆ ಪುರಾಣ ಎಲ್ಲ ಆಮೇಲೆ ಇಟ್ಕೋ. ಈಗ ನನ್ ಮಗಳಿಗೆ ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ. ಬೇಗ ಕಳಿಸ್ಕೊಡು ನನ್ ಮಗಳನ್ನ. ಅಪ್ಪ ನೋಡಿ, ನಾನು ಸ್ಕೂಲ್ಗೆ ಯಾವಾಗಲೂ ರೆಡಿ ಆಗಿಬಿಟ್ಟೆ. ಆದರೆ ಈ ಅಮ್ಮನೇ ನನಗೆ ಬೇಗ ತಿಂಡಿನೇ ಕೊಡ್ತಾ ಇಲ್ಲ. ಅಕ್ಕನಿಗೆ ರೆಡಿ ಮಾಡ್ಕೊಂಡಿದ್ದ ಬಿಟ್ರು. ನೀನು ಅಮ್ಮಂಗೆ ಬೈಯಪ್ಪ. ಸರಿ ಮಗಳೇ, ಈಗ ನೀನು ರೆಡಿಯಾಗಾಯ್ತಲ್ವಾ? ನಾನು ನಿಮ್ಮಮ್ಮಂಗೆ ಆಮೇಲೆ ಬಂದು ಬೈತೇನೆ. ಈಗ ನೀನ್ ಬಾ, ನಾವು ಕೂಲಿ ಹೋಗೋಣ. ಅಪ್ಪ, ನಾನು ನಿಮ್ಮ ಜೊತೆ ಸ್ಕೂಲಿಗೆ ಬರ್ತೇನೆ. ನನ್ನನ್ನು ಕೂಡ ಕರ್ಕೊಂಡೋಗಿ ನಮ್ಮ ಸ್ಕೂಲಲ್ಲಿ ಬಿಡಿ ಅಪ್ಪ. ದಿವ್ಯಾ, ನಿನ್ನನ್ನೆಲ್ಲ ಕರ್ಕೊಂಡು ಹೋಗಿ ಸ್ಕೂಲಲ್ಲಿ ಬಿಟ್ರೆ ಎಲ್ರೂ ನನ್ನನ್ನು ನೋಡಿ ಗೇಲಿ ಮಾಡ್ತಾರೆ. ನೀನು ನಿಮ್ಮಮ್ಮನ್ ಜೊತೆನೇ ಹೋಗು. ಸುಮ್ನೆ ನನಗೆ ತೊಂದರೆ ಕೊಡ್ಬೇಡ. ರೀ, ಸಣ್ಣ ಮಗು ಹತ್ರ ಏನ್ ಮಾತಾಡ್ತಾ ಇದ್ದೀರಾ? ದೀಪನೂ ಸ್ಕೂಲಲ್ಲಿ ಬಿಡಕ್ಕೆ ತಾನೇ ಹೋಗ್ತಾ ಇದ್ದೀರಾ. ಅದೇ ರೀತಿ ದಿವ್ಯನೂ ಕರ್ಕೊಂಡ್ ಹೋಗ್ಬಿಡಿ. ಸಣ್ಣ ಮಗು ಆಸೆ ಪಡ್ತಾ ಇದೆ ತಾನೇ? ಸೀತಾ, ದಿವ್ಯಾ ಇರೋ ಅವತಾರ್ನ ಒಂದ್ಸಲ ನೋಡಿದ್ಯಾ ನೀನು? ಇವಳನ್ನ ಹೇಗೆ ನನ್ನ ಮಗಳು ಅಂತ ಒಪ್ಕೊಳ್ಳಿ. ಇಷ್ಟು ಕಪ್ಗಿದಾಳೆ ನೋಡು. ಈಗ ಇವಳು ಓದಿತಾನೇ ಏನಾಗ್ಬೇಕು? ಸುಮ್ನೆ ಮನೇಲಿದ್ರೆ ಆಗಲ್ವಾ? ಇದು ದೀಪ ಮತ್ತು ದಿವ್ಯಾಳ ಕತೆ. ದೀಪ ರಾಮುವಿನ ಎರಡನೇ ಮಗಳು. ದಿವ್ಯ ರಾಮುವಿನ ಮೊದಲನೇ ಮಗಳು. ದಿವ್ಯ ಹುಟ್ಟಿದಾಗಿನಿಂದಲೂ ಕಪ್ಪಗಿರ್ತಾಳೆ. ಅದಕ್ಕೆ ರಾಮುವಿಗೆ ಅವಳ ಮೇಲೆ ಪ್ರೀತಿ ಇರುವುದಿಲ್ಲ. ಆದರೆ ದೀಪ ತುಂಬ ಸುಂದರವಾಗಿರ್ತಾಳೆ. ಹೇಗೋ ಕಷ್ಟಪಟ್ಟು ದಿವ್ಯ ತನ್ನ ತಾಯಿಯ ಸಹಾಯದಿಂದ ಕನ್ನಡ ಮಾಧ್ಯಮದಲ್ಲಿ ಓದಿ ಬೆಳೆದು ನಿಲ್ತಾಳೆ. ದಿವ್ಯ ತುಂಬ ಬುದ್ಧಿವಂತೆ. ಅವಳು ಓದಿನಲ್ಲೂ ಮೊದಲನೇ ಸ್ಥಾನ ಪಡೆದುಕೊಳ್ತಾಳೆ. ಅದೇ ರೀತಿ ಕಾಲೇಜಿನಲ್ಲೂ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಬರ್ತಾಳೆ. ದಿವ್ಯಾಳ ಬುದ್ಧಿವಂತಿಕೆಗೆ ಅವಳ ಕಾಲೇಜಿನ ಕಡೆಯಿಂದಲೇ ದಿವ್ಯಾಳಿಗೆ ಸರ್ಕಾರಿ ಕೆಲಸವೂ ಸಿಗುತ್ತದೆ. ದೀಪಾನೂ ವಿದ್ಯೆಯಲ್ಲಿ ಕಡಿಮೆ ಇಲ್ಲ. ಅವಳು ಆಂಗ್ಲ ಭಾಷೆಯಲ್ಲಿ ಓದಿ 10ನೇ ತರಗತಿಯನ್ನು ಮುಗಿಸುತ್ತಾಳೆ. ನಂತರ ದೀಪಾಳ ವಿದ್ಯಾಭ್ಯಾಸಕ್ಕಾಗಿ ರಾಮು ಅಮೆರಿಕಾಗೆ ಕಳಿಸುತ್ತಾನೆ. ದೀಪಾ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಓದಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ಸೀತಾ, ನೋಡ್ದಾ ನನ್ ಮಗಳನ್ನ? ಅವಳಿಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಅಂತೆ. ಕೈ ತುಂಬ ಸಂಪಾದನೆ ಮಾಡುತ್ತಿದ್ದಾಳೆ. ಹಬ್ಬ ನನ್ ಕನಸು ನನಸಾಯಿತು ಸೀತಾ. ಹೇಗೋ ನನ್ ದೀಪಾಳನ್ನ ನಾನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿಬಿಟ್ಟೆ. ನಿಂಗೊತ್ತಾ ಸೀತಾ, ಅವಳು ಕೈ ಕೆಳಗಡೆ 10 ಜನ ಕೆಲಸ ಮಾಡ್ತಾರಂತೆ. ಕೇಳೋದಿಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಲ್ವಾ? ರೀ, ದಿವ್ಯ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ? ದಿವ್ಯ ಈಗ ಏನ್ ಮಾಡ್ತಾ ಇದ್ದಾಳೆ ಅಂತ ಆದ್ರೂ ನಿಮ್ಗೆ ನೆನಪಿದ್ಯಾ? ನೋಡಿ, ನನಗೆ ದಿವ್ಯ ಬೇರೆ, ದೀಪಾ ಬೇರೆ ಅಲ್ಲ. ಇಬ್ರನ್ನ ಕೂಡ ನಾನೇ ತಾನೇ ಎತ್ತು ಹೊತ್ತು ಸಾಕಿ ಸಲಹಿದೆ. ನನಗ್ ಬರದೇ ಒರದೇ ಇರೋ ಭೇದ ಭಾವ ನಿಮ್ಗ್ಯಾಕ್ರಿ ಬಂತು? ಯಾವಾಗ್ ನೋಡಿದ್ರೂ ದೀಪಾ ದೀಪಾ ಇದು ಒಂದ್ ಹೆಸರು ಮಾತ್ರ ನಿಮ್ ಬಾಯಲ್ ಬರೋದು. ದೀಪ ಒಳ್ಳೆ ಕೆಲ್ಸ ಮಾಡ್ತಾ ಇರೋದು ನನಗೆ ಸಂತೋಷವಾಗಿದೆ. ಆದ್ರೆ ನೀವು ಮಾತಾಡ್ತಾ ಇರೋ ರೀತಿ ನನಗೆ ಸಂತೋಷ ಕೊಡ್ತಾ ಇಲ್ಲ ರೀ. ನಿಮ್ಮ ದಿವ್ಯ ಈಗ ಸರ್ಕಾರಿ ನೌಕರಿಯನ್ನ ತೆಗೆದುಕೊಂಡು ತುಂಬಾ ದೊಡ್ಡ ಪದವಿಯಲ್ಲಿದ್ದಾಳೆ. ಅವಳು ಕಾಲೇಜಿನಲ್ಲಿ ಪಡೆದ ಹೆಸರು ಆದ್ರೂ ನಿಮ್ಗೆ ಗೊತ್ತಾ? ಒಮ್ಮೆ ಹೋಗಿ ಅವಳು ಕಾಲೇಜ್ ಹತ್ರ ನಿಂತ್ಕೊಂಡ್ ಬನ್ನಿ. ಎಲ್ಲರೂ ನಿಮ್ಮನ್ನ ದಿವ್ಯಾಳ ತಂದೆ ಅಂತ ಮಾತಾಡಿಸ್ತಾರೆ. ಅಷ್ಟ್ರ ಮಟ್ಟಿಗೆ ನಿಮ್ಗೆ ಒಳ್ಳೆ ಹೆಸರು ತಗೊಂಡು ಬಂದಿದ್ದಾಳೆ ಕಣ್ರಿ ನನ್ ಮಗಳು. ಸಾಕು ಸಾಕು ಸೀತಾ, ನಿನ್ನ ದಿವ್ಯಾಳ ಪುರಾಣ. ನಾನೇನ್ ಹೇಳ್ತಾ ಇದ್ದೀನಿ, ನೀನೇನ್ ಮಾತಾಡ್ತಾ ಇದ್ದೀಯಾ? ಅಂದ್ರೆ ನಿನಗೆ ದೀಪ ಚೆನ್ನಾಗಿರೋದು ಇಷ್ಟ ಇಲ್ಲ. ಹೌದು, ಅಷ್ಟು ದುಡ್ಡು ಕಂಪನಿಯಲ್ಲಿ ಕೆಲ್ಸ ತಗೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ.
ಅದಕ್ಕೆ ಸಂತೋಷ ಪಡೋದಿಲ್ಲ ಬಿಟ್ಟು ಬೇರೇನೇನೋ ಮಾತಾಡ್ತಾ ಇದ್ದೀಯಾ. ನಾನು ದೀಪನ ಬೈತಾ ಇಲ್ಲ. ಅವಳು ಅಷ್ಟು ಮೇಲೆ ಬಂದಿರೋದು ನನಗೆ ಸಂತೋಷನೇ. ಆದ್ರೆ ನೀವು ನಡ್ಕೊಂಡ್ ರೀತಿನಲ್ಲೇ ನನಗ್ ಬೇಜಾರಿರೋದು. ಸರಿ ಬಿಡಿ, ನಾನೇನ್ ಹೇಳಿದ್ರೂ ನಿಮ್ ತಲೆ ಹೋಗೋದಿಲ್ಲ. ರಾಮು ಯಾವಾಗಲೂ ಸೀತಾಳ ಬಳಿ ದೀಪಳ ವಿಷಯವನ್ನೇ ಮಾತನಾಡುತ್ತಿರ್ತಾನೆ. ದಿನಗಳು ಕಳೆದಂತೆ ದೀಪ ರಾಮುವಿನ ಬಳಿ ಮಾತನಾಡುವುದನ್ನು ನಿಲ್ಲಿಸುತ್ತಾಳೆ. ರಾಮು ಯಾವಾಗ ಫೋನ್ ಮಾಡಿದ್ರೂ ದೀಪ ಬ್ಯುಸಿ ಇರುವೆನು. ಇಲ್ಲವಾದ್ರೆ ನಂತರ ಫೋನ್ ಮಾಡುತ್ತೇನಪ್ಪ ಎಂದು ಫೋನ್ ಕಟ್ ಮಾಡುತ್ತಿದ್ದಳು. ರಾಮು ತನ್ನ ಮಗಳು ಕೆಲಸದಲ್ಲಿ ತುಂಬ ಕಷ್ಟಪಡುತ್ತಿದ್ದಾಳೆ ಎಂದುಕೊಳ್ಳುತ್ತಿದ್ದ. ಅಮ್ಮ, ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು, ನಾನ್ ಹೋಗ್ಬರ್ತೇನೆ. ಅಪ್ಪ, ಯಾಕೆ ತುಂಬಾ ಬೇಜಾರಿನಲ್ಲಿ ಕುಳಿತುಕೊಂಡಿದ್ದೀರಾ? ನಿಮ್ಗೆ ಆರೋಗ್ಯ ಸರಿ ಇದೆ ತಾನೆ? ಏನಾದ್ರೂ ತೊಂದ್ರೆ ಇದ್ರೆ ಹೇಳಿ ಅಪ್ಪ. ನನಗೇನ್ ತೊಂದ್ರೆ ಇಲ್ಲ, ನಾನ್ ಚೆನ್ನಾಗಿದ್ದೀನಿ. ಹೋಗಿ ನಿನ್ ಕೆಲ್ಸ ನೋಡ್ಕೋ. ಸರಿಯಪ್ಪ, ನಾನ್ ಕೆಲ್ಸಕ್ಕೆ ಹೋಗ್ಬರ್ತೇನೆ. ಹಾಯ್ ರಾಕಿ, ಸಾರಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇವತ್ತು ಆಫೀಸಲ್ಲಿ ವರ್ಕ್ ಜಾಸ್ತಿ ಇತ್ತು. ಅಂದಾಗೆ ನಮ್ ಮದ್ವೆ ಬಗ್ಗೆ ನಿಮ್ನೇಲಿ ವಿಷಯ ತಿಳಿಸಿದ. ಇಲ್ಲ ದೀಪ, ನಮ್ನೇಲಿ ಮದುವೆಗೆ ಒಪ್ಸೋಕೆ ಎಷ್ಟೋಷ್ಟೋ ಪ್ರಯತ್ನಪಟ್ಟೆ. ಆದ್ರೆ ಅಪ್ಪ ಅಮ್ಮ ಯಾಕೋ ಒಪ್ಕ ಇಲ್ಲ. ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದಾನೆ. ನಾವಿಬ್ರೂ ಮದುವೆ ಮಾಡ್ಕೊಂಡು ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಳೋಣ. ಆಗ ಅವರೇ ನಮ್ ದಾರಿಗ್ ಬರ್ತಾರೆ. ಮತ್ತೆ ನಿಮ್ ತಂದೆ ತಾಯಿ ಹತ್ರ ನೀನ್ ಪರ್ಮಿಷನ್ ತಗೊಂಡ. ಅದೆಲ್ಲ ಏನ್ ಬೇಕಾಗಿಲ್ಲ ರಾಕಿ. ನಮ್ಮಪ್ಪ ನಾನ್ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಅದಕ್ಕೆ ಅವರು ಪರ್ಮಿಷನ್ ತಗೋನೋ ಅವಶ್ಯಕತೆ ಇಲ್ಲ. ಇನ್ನು ನಮ್ಮಮ್ಮಂಗೆ ನಮ್ಮಕ್ಕ ಅಂದ್ರೆ ಮಾತ್ರಾನೇ ಪ್ರೀತಿ. ಅದೆಲ್ಲ ಬಿಡು. ಈಗ ನಾವು ಮಾಡ್ಬೇಕಾಗಿರೋದು ಫಸ್ಟು ನಮ್ ಮದ್ವೆ. ರಾಮು ದೀಪಾಳ ಮೇಲೆ ಇಟ್ಟಿದ್ದ ನಂಬಿಕೆ ಎಲ್ಲ ದೀಪ ಕ್ಷಣದಲ್ಲಿ ಚೂರು ಮಾಡಿದಳು. ಅಮೆರಿಕಾದಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿಸಿ ದೀಪ ಮದ್ವೆ ಮಾಡಿಕೊಳ್ಳುತ್ತಾಳೆ. ಆದರೆ ಪ್ರೀತಿಯಿಂದ ಸಾಕಿದ ತಂದೆಗೂ ಕೂಡ ಅವಳು ಒಂದು ಮಾತನ್ನು ಹೇಳುವುದಿಲ್ಲ. ರಾಮು ಮತ್ತು ಸೀತಾಳಿಗೆ ದೀಪ ಮದ್ವೆ ಮಾಡಿಕೊಂಡ ವಿಚಾರ ತಿಳಿಯುವುದಿಲ್ಲ. ಸೀತಾ ರಾಮ ಇಬ್ಬರು ಮಗಳನ್ನು ಹಬ್ಬಕ್ ಎಂದು ಊರಿಗೆ ಕರೆಯುತ್ತಾರೆ. ಆಗ ದೀಪ ಊರಿಗೆ ಬರುತ್ತಾಳೆ. ಹಾಯ್ ಅಪ್ಪ, ಹೇಗಿದ್ದೀರಾ ನೀವು? ಸಾರಿ ಅಪ್ಪ, ಹೀಗೆಲ್ಲ ನಾನು ಕೆಲಸದಲ್ಲಿ ತುಂಬಾ ಬ್ಯುಸಿ ಇರ್ತೀನಿ. ಅದಕ್ಕೆ ನಿಮ್ ಜೊತೆ ಮಾತಾಡೋದಕ್ಕೂ ನನಗೆ ಟೈಮ್ ಸಿಗಲ್ಲಪ್ಪ. ನಂಗೊತ್ತು ಮಗಳೇ, ನಿನಗೆ ಅಲ್ಲಿ ತುಂಬಾ ಕೆಲ್ಸ ಅಂತ. ನೀನೇನ್ ತಲೆ ಕೆಡಿಸ್ಕೊಂಬೇಡ. ನೀನ್ ಫೋನ್ ಮಾಡ್ದೇ ಇದ್ರೂ ಪರವಾಗಿಲ್ಲ. ನೀನ್ ಖುಷಿಯಾಗಿದ್ಯಾ ಅಲ್ಲ, ನಂಗಷ್ಟೇ ಸಾಕು. ಹಾಯ್ ದಿವ್ಯಾ, ಹೆಂಗ್ ನಡೀತಾ ಇದೆ ನಿನ್ ಕೆಲ್ಸಗಳು? ಅಮ್ಮ, ನನ್ ತುಂಬಾ ಹಸಿವಾಗ್ತಾ ಇದೆ. ಬೇಗ ತಿನ್ನೋದಕ್ಕೇನಾದ್ರೂ ಕೊಡು. ದೀಪಾ, ನಿನಗೆ ಅಲ್ಲಿ ಅನುಕೂಲ ಎಲ್ಲ ಚೆನ್ನಾಗಿದ್ಯಾ? ಅಪ್ಪ ಇತ್ತೀಚೆಗೆ ನಿನ್ನತ್ರ ಮಾತಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ದೀಪಾ, ನಿನಗೆ ಎಷ್ಟೇ ಕೆಲಸದ ಒತ್ತಡ ಇದ್ರೂ ದಿನಕ್ಕೆ ಒಂದು ಸಲ ಆದ್ರೂ ಅಪ್ಪ ಜೊತೆ ಮಾತಾಡು. ನೀನು ಹುಟ್ಟಿದಾಗಿಂದ ಅವ್ರು ನಿನ್ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ನಿನಗ್ ಗೊತ್ತು ತಾನೆ? ನೀನು ಎಷ್ಟೇ ಬ್ಯುಸಿ ಇದ್ರೂ ಪರವಾಗಿಲ್ಲ ದೀಪಾ. ಜಸ್ಟ್ 1 ನಿಮಿಷ ಅಪ್ಪನಿಗೆ ಟೈಮ್ ಕೊಡು. ಅಪ್ಪನ ಪ್ರೀತಿಗೆ ಮೋಸ ಮಾಡ್ಬೇಡ ದೀಪ. ಅಮ್ಮ ತಾಯಿ, ಈ ಅಜ್ಜಿ ಕತೆಯೆಲ್ಲ ಆಮೇಲ್ ಮಾತಾಡೋಣ. ನನಗ್ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಬಾ, ಈಗ ಹೋಗಿ ಊಟ ಮಾಡೋಣ. ದಿವ್ಯ ಹೇಳಿದ ಮಾತುಗಳನ್ನು ದೀಪ ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ. ಅವಳು ಮದುವೆ ಮಾಡಿಕೊಂಡಿರುವ ವಿಚಾರವನ್ನು ಕೂಡ ಮನೆಯಲ್ಲಿ ಬಚ್ಚಿಡ್ತಾಳೆ. ದೀಪ ಬಂದ ಕೆಲಸ ಮುಗಿಸಿಕೊಂಡು ಮತ್ತೆ ಅಮೆರಿಕಾಗೆ ಹೊರಟು ಹೋಗುತ್ತಾಳೆ. ದೀಪ ಊರಿನಲ್ಲಿ ಇದ್ದಷ್ಟು ದಿನ ತನ್ನ ತಂದೆಯ ಜೊತೆ ಕುಳಿತುಕೊಂಡು ಪ್ರೀತಿಯಿಂದ ಮಾತನಾಡಲಿಲ್ಲ. ರಾಮವಿಗೆ ದೀಪಾಳ ನಡುವಳಿಕೆಯಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ಅವನಿಗೆ ಅನಿಸಿದ್ದು ಮಗಳಿಗೆ ಕೆಲಸದ ಒತ್ತಡ ಇರಬೇಕು ಎಂದು ಮಾತ್ರ. ಅದಕ್ಕೆ ರಾಮು ದೀಪಾಳನ್ನು ಅವಳ ಪಾಡಿಗೆ ಅವಳನ್ನು ಬಿಟ್ಟಿರುತ್ತಾನೆ. ದೀಪ ಅಮೆರಿಕಾಗೆ ಹೋಗಿ 1 ವರ್ಷವಾದರೂ ತನ್ನ ತಂದೆಯಾಗಲಿ ತಾಯಿಗಾಗ್ಲಿ ಅಕ್ಕನಿಗಾಗ್ಲಿ ಒಂದು ಫೋನ್ ಕೂಡ ಮಾಡಿರುವುದಿಲ್ಲ. ಎಲ್ಲರೂ ಗಾಬರಿಗೊಂಡು ಅಮೆರಿಕಾಗೆ ಹೊರಟು ಬರುತ್ತಾರೆ. ಯಾರ್ ನೀವು? ಯಾರ್ ಬೇಕಾಗಿತ್ತು? ನೀನ್ ಯಾರಪ್ಪ? ಓಹೋ, ನನ್ನ ಮಗಳ ಮನೆಯಲ್ಲಿ ನೀನು ಕೆಲ್ಸ ಮಾಡ್ತಾ ಇದ್ದೀಯಾ? ಸರಿ ಸರಿ, ನಿಮ್ಮ ದೀಪ ಮೇಡಮ್ ಅವರೆಲ್ಲೋಗಿದ್ದಾರೆ ಅಪ್ಪ? ರಾಕಿ, ಯಾರದು? ಅರೆ ಅಪ್ಪ ಅಮ್ಮ ನೀವಾ? ಏನಿದು, ಒಂದ್ ವಿಷಯನ್ ಹೇಳಿದೆ ಸಡನ್ ಆಗಿ ಹೊರಟ್ ಬಂದಿದ್ದೀರಾ? ಏನಾಯ್ತು ದಿವ್ಯಾ? ಏನಾಯ್ತು ದಿವ್ಯಾ? ದೀಪಾ, ಏನಾಗಿದೆ ನಿನಗೆ? 1 ವರ್ಷ ಆಗಿದೆ ನಿನ್ನ ಅಪ್ಪ ಜೊತೆ ಮಾತಾಡಿ. ಫೋನ್ ಮಾಡಿದ್ರೂ ರಿಸೀವ್ ಮಾಡಲ್ಲ. ನಾವೆಲ್ಲ ಏನನ್ಕೊನ್ಬೇಕು? ಇಲ್ಲಿ ಬಂದು ನೋಡಿದ್ರೆ
ನೀನು ಚೆನ್ನಾಗಿದ್ಯಾ. ಆದ್ರೆ ಅಲ್ಲಿ ಅಪ್ಪ ಅಮ್ಮ ಎಷ್ಟು ಗಾಬರಿಯಾಗಿದ್ರೂ ಗೊತ್ತಾ? ಒಂದ್ ಫೋನ್ ಮಾಡ್ಲಿಲ್ಲ ಅಂತ ಇಷ್ಟೊಂದ್ ತಲೆ ಕೆಡಿಸ್ಕೋತೀರಾ? ನನಗಿಲ್ ಬೇಕಾದಷ್ಟ್ ಕೆಲ್ಸ ಇರುತ್ತೆ, ಅದಕ್ ಫೋನ್ ಮಾಡೋದನ್ನ ಮರ್ತಿರ್ತೀನಿ. ಇಷ್ಟಕ್ಕೆಲ್ಲ ನೀವ್ ಹೇಳಿದ ಕೇಳ್ದೆ ಹೀಗೆ ಹೊರಟು ಬರೋದು. ಅಪ್ಪ ನಿನಗ್ ಬುದ್ಧಿ ಇಲ್ವಾ? ಬರ್ತ್ಕೋ ಮುಂಚೆ ನನಗ್ ಹೇಳ್ಬೇಕು ಅಂತ ಅನ್ಸಿಲ್ವಾ ನಿಮ್ಗೆ? ಅದೆಲ್ಲ ಇಲ್ಲಿ ದೀಪ. ನಿಮ್ಮಪ್ಪಂಗೆ ನೀನ್ ಆಮೇಲೆ ಬೈ. ಆದರೆ ಈ ಹುಡುಗ ಯಾರು ಅಂತ ಈಗ ಹೇಳು. ಇವನು ನಿಮ್ಮನೇಲಿ ಕೆಲಸ ಮಾಡೋ ಹುಡುಗನ. ಛೇ ಅಮ್ಮ, ಏನ್ ಮಾತಾಡ್ತಾ ಇದ್ದೀರಾ? ಇವನು ಕೆಲ್ಸ ಮಾಡೋ ಹುಡುಗ ಅಲ್ಲ, ನನ್ ಹಸ್ಬೆಂಡ್ ರಾಕಿ. ದೀಪ ಮಾತನ್ನು ಕೇಳಿಸಿಕೊಂಡ ರಾಮು ತಕ್ಷಣ ಅಲ್ಲೇ ಕುಸಿದು ಬೀಳ್ತಾನೆ. ದಿವ್ಯಾ ಮತ್ತು ಸೀತಾ ಇಬ್ಬರು ರಾಮವನ್ನು ಸಮಾಧಾನ ಮಾಡಿ ಕೂರಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ದೀಪಾ, ಏನ್ ಹೇಳ್ತಾ ಇದ್ದೀಯಾ ನೀನು? ಈ ಹುಡುಗ ನಿನ್ನ ಗಂಡನ. ಯಾವಾಗ್ ಮದುವೆ ಮಾಡ್ಕೊಂಡೆ? ನಿನಗೆ ಅಪ್ಪ ಅಮ್ಮ ಇದ್ದಾರೆ ಅನ್ನೋ ನೆನಪಾಯ್ತೋ ಇಲ್ವೋ? ಒಂದು ಮಾತು ಕೂಡ ನಮ್ಮತ್ರ ಹೇಳಿಲ್ಲ. ಅಪ್ಪ, ಇದೊಂದ್ ಸಣ್ಣ ವಿಷಯ. ಇದಕ್ ಯಾಕಿಷ್ಟೊಂದ್ ಟೆನ್ಷನ್ ತಗೋತೀರಾ? ನಿಮ್ಗೆ ನಾನ್ ಹುಡುಗನ ನೋಡೋ ಟೆನ್ಷನ್ ಕೊಟ್ಟಿಲ್ಲ ಅಂತ ಖುಷಿ ಪಡಿ. ಅದನ್ ಬಿಟ್ಟು ಇಷ್ಟ್ ಸೀರಿಯಸ್ ಆಗ್ತಾ ಇದ್ದೀರಾ? ಮುಚ್ಚಿ ಬಾಯ್. ನಮ್ಮತ್ರ ಒಂದು ಮಾತು ಹೇಳಿದೆ. ಮದ್ವೆ ಮಾಡ್ಕೊಂಡಿದ್ದು ಅಲ್ದಿರಾ. ನಿನ್ನ ತಂದೆ ಹತ್ರನೇ ಬಾಯಿಗೆ ಬಂದಂಗ್ ಮಾತಾಡ್ತೀಯ. ಎಷ್ಟೇ ಕೊಬ್ಬು ನಿನ್ಗೆ. ಏನಪ್ಪ, ನಿನ್ಗಾದ್ರೂ ಬುದ್ಧಿ ಇಲ್ವಾ? ನಿಮ್ಮಪ್ಪ ಅಮ್ಮನಿಗೂ ವಿಷಯ ಗೊತ್ತಾ ಇಲ್ವೋ? ಅದು ಆಂಟಿ, ಅದು ನಮ್ನೇಲ್ ನಾನ್ ಮದುವೆ ಮಾಡ್ಕೊಂತೀನಿ. ಕೇಳ್ದೆ ಆಂಟಿ, ಆದ್ರೆ ಅವ್ರು ಒಪ್ಕೊಂಡಿಲ್ಲ. ಅದಕ್ ನಾನ್ ಬೇರೆ ಕಡೆ ಕೆಲ್ಸಕ್ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ದೀಪಾ ನಾ ಮದುವೆ ಮಾಡ್ಕೊಂಡ್ ಇಲ್ಲಿದ್ದೀನಿ. ಆಂಟಿ, ತಮಾಷೆ ಏನ್ ಗೊತ್ತಾ? ನಮ್ ಅಪ್ಪ ಅಮ್ಮ ಇಲ್ಲೇ 2 ಕಿಲೋಮೀಟರ್ ದೂರದಲ್ಲೇ ಇದ್ದಾರೆ. ನಮಗ್ ಮದ್ವೆ ಆಗಿ 2 ವರ್ಷ ಆಯ್ತು. ಅವ್ರ ಕಣ್ಮುಂದೇನೆ ಓಡಾಡ್ತೀನಿ. ಆದ್ರೆ ಅವ್ರು ನನ್ ಗುರ್ತಿಸ್ತಾನೇ ಇಲ್ಲ. ಏನ್ ಕಾಮಿಡಿ ಅಲ್ವಾ ಆಂಟಿ? ಹೌದಪ್ಪ, ನಿಮ್ಮಿಬ್ರಿಗೂ ಮದ್ವೆ ಮಾಡ್ಕೊಳ್ಳೋದು ಅಂದ್ರೆ ತಮಾಷೆನೆ. ರೀ, ನೋಡಿದ್ರಾ ನಿಮ್ಮಗ್ಳನ್ನ? ಅಯ್ಯೋ, ನನ್ ಮಗಳಿಗೇನಾಯ್ತೋ ಅಂತ ಓಡಿ ಓಡಿ ಬಂದ್ರಲ್ಲ, ಈಗ ಅನುಭವಿಸಿ. ಅಮ್ಮ, ಅಪ್ಪ ಈಗ್ಲೇ ಬೇಜಾರಲ್ಲಿದ್ದಾರೆ. ನೀನ್ ಯಾಕಮ್ಮ ಇನ್ನೂ ಬೇಜಾರ್ ಮಾಡ್ತೀಯಾ? ಸುಮ್ನಿರು. ನೀವಿಬ್ರೂ ಸ್ವಲ್ಪ ಬಾಯ್ ಮುಚ್ಚಿ. ನನ್ ಮಗ್ಳು ಮಾಡಬಾರ್ದ ತಪ್ಪೇನ್ ಮಾಡಿದ್ಲು? ಅವಳಿಗಿಷ್ಟ ಆಗಿರೋರ್ನ ಮದುವೆ ಮಾಡ್ಕೊಂಡಿದ್ದಾಳೆ ಅಷ್ಟೇ. ನಾನ್ ಸುಮ್ನೆ ಇದೀನಿ ಅಂತ ಏನೇನ್ ಮಾತಾಡ್ತಾ ಇದ್ದೀರಾ? ಮಗಳೇ, ನೀನ್ ಖುಷಿಯಾಗಿದ್ದೀಯಾ ಅಲ್ವಾ? ನನಗಷ್ಟೇ ಸಾಕು. ನಾನ್ ಹೇಳಿಲ್ವಾ ರಾಕಿ, ನಮ್ಮಪ್ಪ ನಾನ್ ಹೇಳೋ ಮಾತನ್ನೇ ಕೇಳೋದು ಅಂತ. ನೋಡು, ನೀನ್ ಹೋಗಿ ಆದಷ್ಟು ಬೇಗ ನಿಮ್ಮಪ್ಪ ಹತ್ರ ಮಾತಾಡು. ರಾಮು ಮನಸ್ನಲ್ಲಿ ನೋವಿದ್ರೂ ತನ್ನ ಮಗಳ ಮುಂದೆ ತೋರಿಸಿಕೊಳ್ಳದೆ ಅಲ್ಲಿಂದ ಹೊರಟು ತನ್ನ ಊರಿಗೆ ಬರ್ತಾನೆ. ಕೆಲವು ದಿನಗಳ ನಂತರ ದೀಪಾ ತನ್ನ ತಂದೆಗೆ ಕರೆ ಮಾಡ್ತಾಳೆ. ರಾಮು ಸಂತೋಷದಿಂದ, ಮಗಳೇ ದೀಪಾ, ಹೇಗಿದ್ದೀಯಮ್ಮ? ಈಗ ನಿನ್ ಕೆಲಸದಲ್ಲಿ ಸುಧಾರ್ತೈತೆ ತಾನೇ? ಅದಕ್ಕೆ ನೀನ್ ನನಗ್ ಫೋನ್ ಮಾಡ್ದಾ? ಅಪ್ಪ, ನಾನು ಮತ್ತು ರಾಕಿ ಇಬ್ರೂ ಸೇರಿ ನಾವೇ ಸ್ವಂತವಾಗಿ ಒಂದ್ ಆಫೀಸ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನನಗ್ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ನೀವ್ ಹೇಗಾದ್ರೂ ಮಾಡಿ ನನಗ್ ಸ್ವಲ್ಪ ದುಡ್ಡು ರೆಡಿ ಮಾಡಿ ಕೊಡ್ತೀರಾ ಅಪ್ಪ? ಹೌದಾ ದೀಪಾ, ನೀವೇ ಕಂಪ್ನಿ ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ತುಂಬಾ ಒಳ್ಳೆ ವಿಷಯ. ಒಬ್ರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನೀವೇ ಓನರ್ ಆಗಿರೋದು ಒಳ್ಳೆಯದೇ. ಸರಿ ಮಗಳು, ನಾನ್ ನಿನ್ಗೆ ದುಡ್ಡು ಕಳಿಸಿಕೊಡ್ತೀನಿ. ರಾಮು ದೀಪಾ ಕೇಳಿದ ಹಣವನ್ನು ಕಳಿಸಿಕೊಡುತ್ತಾನೆ. ಅಮೆರಿಕಾದಲ್ಲಿ ದೀಪಾ ಸ್ವಂತಕ್ಕಾಗಿ ಒಂದು ಕಂಪನಿಯನ್ನು ತಾನೇ ಶುರು ಮಾಡಿ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿ ಬಿಡುತ್ತಾಳೆ. ತನ್ನ ತಂದೆಗೆ ಫೋನ್ ಮಾಡಿ ಮಾತನಾಡುವಷ್ಟು ಸಮಯ ಇಲ್ಲದಷ್ಟು ಬ್ಯುಸಿಯಾಗುತ್ತಾಳೆ. ರಾಮು ತನ್ನ ಮಗಳಗ ನಿರೀಕ್ಷೆಯಲ್ಲೇ ಕಾದಿರುತ್ತಾನೆ. ರೀ, ನಮ್ಮ ದಿವ್ಯಳಿಗೆ ಮದುವೆ ಮಾಡುವ ಯೋಚನೆ ಇದೆಯೋ ಇಲ್ವೋ ನಿಮಗೆ? ಬರೀ ದೀಪಾಳ ಬಗ್ಗೆ ಚಿಂತೆ ಮಾಡಿಕೊಂಡು ಹೀಗೆ ಇರ್ತಿರೋ ಹೆಂಗೆ? ದಿವ್ಯಗೆ ಮದುವೆ ಮಾಡೋಕ್ ಮುಂಚೆ ದೀಪಾ ಮದುವೆ ಮಾಡಿಕೊಂಡು ತಪ್ಪು ಮಾಡಿದ್ದಾಳೆ. ಆದರೂ ಪರವಾಗಿಲ್ಲ ಅಂತ ನೀವು ಅವಳು ಪರವಹಿಸ್ಕೊಂಡೇ ಮಾತಾಡಿದ್ರಿ. ಆದರೆ ಇಷ್ಟು ದಿಸ ಆದ್ರೂ ದಿವ್ಯಾ ಅವಳಿಗೆ ಮದುವೆ ಮಾಡೋ ಆಲೋಚನೆ ನಿಮಗೆ ಬಂದಿಲ್ಲ. ಸೀತಾ, ದಿವ್ಯ ನೋಡಕ್ಕೆ ಅಷ್ಟು ಚೆನ್ನಾಗಿಲ್ಲ. ಅವಳಿಗೆ ಯಾರ್ ತಾನೇ ಮದುವೆ ಮಾಡ್ಕೋತಾರೆ? ನನಗೆ ಯಾರತ್ರ ಆದ್ರೂ ಅವಳಿಗೆ ಗಂಡು ನೋಡಿ ಅಂತ ಹೇಳಕ್ಕೂ ಬೇಜಾರಾಗಿದೆ. ಆದ್ರೆ ದೀಪಾ ಹಂಗ. ಅವಳು ತುಂಬಾ ಸುಂದರಿ. ಅದಕ್ಕೆಲ್ಲಾನೂ ಅವ್ರ ಜೀವನದಲ್ಲಿ ಬೇಗ ಬೇಗ ನಡೀತಾ ಇದೆ. ಇದರಲ್ಲಿ ಬೇಜಾರ್ ಮಾಡ್ಕೊಳಂಥದ್ದು ಏನೈತೆ? ನೋಡ್ ಸೀತಾ,
ನನಗೆ ದಿವ್ಯಗೆ ಗಂಡು ನೋಡ್ಲು ಸಾಧ್ಯವಿಲ್ಲ. ಬೇಕಾದ್ರೆ ನೀನೇ ನೋಡು. ಅಮ್ಮ, ಸುಮ್ನೆ ಯಾಕೆ ನನ್ನ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ನನಗೀಗ ಮದುವೆ ಮಾಡ್ಕೊಳೋನೋ ಆಸಕ್ತಿ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲೇ ನನ್ನ ಕೆಲ್ಸದಲ್ಲಿ ನನಗೆ ಪ್ರಮೋಷನ್ ಆಗ್ಲಿದೆ. ಅದಕ್ಕೋಸ್ಕರ ನಾನ್ ಕಾಯ್ತಾ ಇದ್ದೀನಿ. ಈ ಸಮಯದಲ್ಲಿ ಮದುವೆ ಬಗ್ಗೆ ಯೋಚ್ನೆ ಮಾಡೋ ಚಿಂತೆ ನನಗಿಲ್ಲ ಅಮ್ಮ. ಅಪ್ಪ ಹೇಳೋದು ಸರಿ ತಾನೇ ಅಮ್ಮ? ನಾನ್ ನೋಡೋಕೆ ಅಷ್ಟು ಚೆನ್ನಾಗಿಲ್ಲ. ನನ್ನಂತೋಳ್ನ ಯಾರಮ್ಮ ಮದುವೆ ಮಾಡ್ಕೊಳ್ತಾರೆ? ಸಾಯೋ ತನಕ ನಾನ್ ನಿಮ್ಮಗಳಾಗಿದ್ಬಿಡ್ತೀನಿ. ದಿವ್ಯ ಬೇಜಾರಿನಿಂದ ಹೊರಟು ಹೋಗ್ತಾಳೆ. ರಾಮು. ದಿವ್ಯ ಸಣ್ಣ ವಯಸ್ಸಿನಿಂದಲೇ ಹೆಚ್ಚು ಗಮನ ಕೊಡ್ತಿರ್ಲಿಲ್ಲ. ಈ ನೋವು ದಿವ್ಯಳಿಗಿದ್ದರೂ ಯಾವಾಗಲೂ ಮನಸ್ಸಿನಲ್ಲಿಯೇ ಅಳುತ್ತಾ ಇರ್ತಿದ್ದಳು. ಯಾವ ಒಂದು ವಿಚಾರದಲ್ಲಿಯೂ ರಾಮು ದಿವ್ಯಾಳ ಪರವಾಗಿ ಮಾತನಾಡುತ್ತಿರಲಿಲ್ಲ. ಅವಳು ಸ್ಕೂಲಿನಲ್ಲಾಗಲಿ ಕಾಲೇಜಿನಲ್ಲಾಗಲಿ ಒಳ್ಳೆ ಹೆಸರು ಪಡೆದುಕೊಂಡಾಗಲೂ ರಾಮು ಖುಷಿಪಡ್ತಿರ್ಲಿಲ್ಲ. ಈಗ ದಿವ್ಯ ಯಾವ ಕೆಲಸ ಮಾಡುತ್ತಿದ್ದಾಳೆ ಅಂತಾನೂ ರಾಮುವಿಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಅವನ ಪ್ರೀತಿ ತನ್ನ ಮಗಳ ಮೇಲಿತ್ತು. ರಾಮು ಒಂದು ದಿನ ಇದ್ದಕ್ಕಿದ್ದಂತೆ ಕುಸಿದು ಬೀಳುತ್ತಾನೆ. ತಕ್ಷಣ ದಿವ್ಯ ಮತ್ತು ಸೀತಾ ರಾಮವನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ರಾಮುವಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸಿ ದಿವ್ಯ ಮತ್ತು ಸೀತಾ ರಾಮವನ್ನು ಕರೆದುಕೊಂಡು ಮನೆಗೆ ಬರ್ತಾರೆ. ಸೀತಾ, ನನಗೆ ದೀಪಾಳ ಹತ್ರ ಮಾತಾಡ್ಬೇಕು ಅಂತ ಅನ್ಸುತ್ತಿದೆ. ನೀನವಳಿಗೆ ಒಮ್ಮೆ ಫೋನ್ ಮಾಡಿಕೊಡು. ನಾನ್ ಎಷ್ಟೋ ಸಲ ಫೋನ್ ಮಾಡಿದೆ, ಆದ್ರೆ ಅವಳು ನನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೀನ್ ಒಂದ್ಸಲ ಫೋನ್ ಮಾಡಿ ನೋಡು ಸೀತಾ. ರೀ, ನಾನು ನಿಮ್ಗೆ ಹುಷಾರಿಲ್ದೇ ಇರಬೇಕಾದ್ರೆ ಆಸ್ಪತ್ರೆಯಿಂದಲೇ ಅವಳಿಗೆ ಎಷ್ಟೋ ಬಾರಿ ಫೋನ್ ಮಾಡಿ ನೋಡ್ದೆ. ಆದರೆ ಅವಳು ನನ್ನ ಫೋನ್ ಆಗಲಿ ದಿವ್ಯಾಳ ಫೋನ್ ಆಗಲಿ ರಿಸೀವ್ ಮಾಡ್ತಾ ಇಲ್ಲ ರೀ. ನನಗೆ ಗೊತ್ತು, ನೀವು ಅವಳನ್ನ ನೆನೆಸ್ಕೊಂಡೇ ಈ ಪರಿಸ್ಥಿತಿಗೆ ಬಂದಿದ್ದೀರಾ. ನೋಡಿ, ಸುಮ್ಮನೆ ಅವಳ ಬಗ್ಗೆ ಚಿಂತೆ ಮಾಡ್ತಾ ಇರಬೇಡಿ. ಮೊದಲು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ತನ್ನ ತಂದೆಯ ಪರಿಸ್ಥಿತಿಯನ್ನು ನೋಡಿ ದಿವ್ಯ ಹೇಗಾದರೂ ಮಾಡಿ ದೀಪಾಳನ್ನು ಮನೆಗೆ ಕರೆದುಕೊಂಡು ಬರಬೇಕೆಂದು ನಿರ್ಧರಿಸುತ್ತಾಳೆ. ದಿವ್ಯ ಜೊತೆ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನನ್ನು ಅಮೆರಿಕಾಗೆ ಕಳಿಸುತ್ತಾಳೆ. ದೀಪಾಳ ವಿಳಾಸವನ್ನು ಕೊಟ್ಟು ಅವಳನ್ನು ಜೊತೆಯಲ್ಲೇ ಕರೆದುಕೊಂಡು ಬರಲು ಹೇಳುತ್ತಾಳೆ. ಅವನು ಅದೇ ರೀತಿ ಅಲ್ಲಿಗೆ ಹೋಗಿ ದೀಪಾಳನ್ನು ಕರೆಯುತ್ತಾನೆ. ಆದರೆ ಅವಳು ಬರಲು ಒಪ್ಪಲಿಲ್ಲ. ತಂದೆಯ ಪರಿಸ್ಥಿತಿ ತಿಳಿದರು. ನನಗೆ ಕೆಲಸ ಹೆಚ್ಚಾಗಿದೆ ಎಂದು ಹೇಳಿ ಅವನನ್ನು ವಾಪಸ್ ಕಳಿಸಿಬಿಡುತ್ತಾಳೆ. ಆ ಹುಡುಗ ವಾಪಸ್ ಬಂದು ದಿವ್ಯಳಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ದಿವ್ಯ ಬೇಜಾರಿನಿಂದ ಮನೆಗೆ ಹೋಗಿ, ಅಮ್ಮ, ನಾನು ಅಪ್ಪನ ಪರಿಸ್ಥಿತಿಯನ್ನು ನೋಡ್ಲಾಗದೆ ದೀಪಾಳನ್ನು ಹೇಗಾದರೂ ಕರೆಸ್ಬೇಕೆಂದು ನನಗೆ ಗೊತ್ತಿರುವ ಹುಡುಗನನ್ನು ಅಲ್ಲಿಗೆ ಕಳಿಸಿ ದೀಪಾಳನ್ನು ಕರೆದುಕೊಂಡು ಬರಲು ತಿಳಿಸಿದೆ. ಆದರೆ ದೀಪ ಇಲ್ಲಿಗೆ ಬರಲು ಒಪ್ಪಲಿಲ್ಲ ಅಮ್ಮ. ತಂದೆಯ ಪರಿಸ್ಥಿತಿಯನ್ನು ಹೇಳಿದ್ರೂ ಕೂಡ ಅವಳು ಇಲ್ಲಿಗೆ ಬರಲು ಒಪ್ಪಲಿಲ್ಲವಂತೆ. ಅವಳಿಗೆ ಅಪ್ಪನಿಗಿಂತ ಕೆಲಸವೇ ಹೆಚ್ಚಾಗಿದೆ ಅಮ್ಮ. ಈಗೇನು ಮಾಡಬೇಕಂತ ನನಗೆ ಅರ್ಥ ಆಗುತ್ತಿಲ್ಲ. ದಿವ್ಯಾ, ನೀನೇಕೆ ಇಷ್ಟು ತಲೆ ಕೆಡಿಸ್ಕೊಳ್ತಿರುವೆ? ನಿನ್ನ ಪಾಡಿಗೆ ನೀನು ಇರು. ನಿನ್ನ ತಂದೆ ಕೊಟ್ಟ ಸಲಿಗೆ ಇಂದು ಅವರಿಗೆ ನೋವು ತಂದು ಕೊಡುತ್ತಿದೆ. ನಾನು ಮೊದಲಿನಿಂದಲೇ ಹೇಳಿದೆ, ದೀಪಾಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ. ಆದರೆ ನಿಮ್ಮಪ್ಪ ನನ್ನ ಮಾತು ಎಲ್ಲಿ ಕೇಳ್ತಾರೆ? ಬಿಡು ದಿವ್ಯಾ, ಎಷ್ಟು ದಿಸ ದೀಪ ಈ ರೀತಿ ನಡೆದುಕೊಳ್ತಾಳೋ ನೋಡೋಣ. ಈಗ ನೀನು ಹೋಗು. ಸೀತಾ ಮತ್ತು ದಿವ್ಯ ಮಾತನಾಡುತ್ತಿರುವುದನ್ನು ರಾಮು ಗಮನಿಸುತ್ತಾನೆ. ಮನಸ್ಸಿನಲ್ಲಿ ರಾಮು, ನನ್ನ ಮೇಲೆ ದಿವ್ಯಲಿಗಿರುವ ಪ್ರೀತಿ ದೀಪಾಳಿಗೆ ಇಲ್ಲದಂತಾಯಿತೆ. ದೀಪ ಹುಟ್ಟಿದಾಗಿನಿಂದಲೂ ಎಷ್ಟು ಪ್ರೀತಿಯಿಂದ ಸಾಕಿದೆ. ನನಗೆ ಆರೋಗ್ಯ ಸರಿಯಿಲ್ಲ ಅಂತ ಗೊತ್ತಿದ್ರೂ ನನ್ನನ್ನ ನೋಡಕ್ಕೆ ಬರಬೇಕು ಅಂತಾನೂ ಅನ್ಸಿಲ್ವೇ? ಹೋಗ್ಲಿ, ಫೋನ್ ಆದರೂ ಮಾಡಿ ಕೇಳಬಹುದಾಗಿತ್ತಲ್ವಾ? ಅಂದ್ರೆ ನನಗಿಂತಲೂ ದೀಪಾಗೆ ಕೆಲಸವೇ ಹೆಚ್ಚಾಯ್ತಾ? ಹೀಗೆ ರಾಮು ಮನಸ್ಸಿನಲ್ಲೇ ನೊಂದುಕೊಳ್ಳುತ್ತಾನೆ. ದಿವ್ಯ ತನ್ನ ತಂದೆಯನ್ನು ನೋವಿನಿಂದ ಹೊರತರಲು ತಾಯಿ ತಂದೆ ಇಬ್ಬರಿಗೂ ತೀರ್ಥಯಾತ್ರೆಗಳಿಗೆ ಹೋಗಲು ತಯಾರು ಮಾಡುತ್ತಾಳೆ. ರಾಮು ಕೂಡ ತನ್ನ ಹೆಂಡತಿಯ ಜೊತೆ ತೀರ್ಥಯಾತ್ರೆಗಳನ್ನು ಮಾಡುತ್ತಾನೆ. ಅವನ ಮನಸ್ಸಿನಲ್ಲಿದ್ದ ನೋವು ಸ್ವಲ್ಪ ಸ್ವಲ್ಪ ಕಡಿಮೆಯಾಗಲು ಶುರು ಮಾಡುತ್ತದೆ. ಪ್ರತಿ ಕ್ಷಣ ದಿವ್ಯ ತನ್ನ ತಾಯಿಗೆ ಫೋನ್ ಮಾಡಿ ಎಲ್ಲ ಅನುಕೂಲಗಳ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದಳು. ಒಂದು ದಿನ ರಾಮು ದೇವರ ದರ್ಶನ ಪಡೆದು ರೂಮಿನಲ್ಲಿ ಮಲಗಿರುತ್ತಾನೆ. ರಾಮು ಇದ್ದಕ್ಕಿದ್ದಂತೆ ಗಾಬರಿಯಿಂದ ತಟ್ಟನೆ ಮೇಲೆ ಹೇಳುತ್ತಾನೆ. ತಕ್ಷಣ ಸೀತಾ, ಏನಾಯ್ತು ರೀ? ಯಾಕೆ ಗಾಬರಿಯಿಂದ ಮೇಲೆ ಎದ್ರಿ? ಏನಾದ್ರೂ ಕೆಟ್ಟು ಕನಸು ಬಿತ್ತೆ? ಹೌದು ಸೀತಾ, ನಾನು ದೀಪಾಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದೆ.
ದಿವ್ಯಳನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದೆ. ಆದರೆ ದೀಪಾ ನನ್ನ ಬೆನ್ನಿಗೆ ಚಾಕುವಿನಿಂದ ಚುಚ್ಚಿಬಿಟ್ಟಳು. ತಕ್ಷಣ ನನಗೆ ಗಾಬರಿಯಾಯಿತು. ಏನೆಲ್ಲ ರೀ, ನೀವು ದೀಪಾ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ? ಅದಕ್ಕೆ ಈಗಾಗಿದೆ ಅಷ್ಟೇ. ನೀವು ದೇವರನ್ನು ನೆನೆಸಿಕೊಂಡು ಮಲಗಿ, ಎಲ್ಲ ಒಳ್ಳೇದಾಗುತ್ತೆ. ಸೀತಾ ರಾಮುವಿಗೆ ಸಮಾಧಾನ ಮಾಡ್ತಾಳೆ. ರಾಮು ಸೀತಾಳ ಮಾತನ್ನು ಕೇಳಿ ಮಲಗುತ್ತಾನೆ. ಆಗ ಸೀತಾಳಿಗೆ ಫೋನ್ ಬರ್ತದೆ. ದಿವ್ಯಾ ಫೋನ್ ಮಾಡಿ ತಂದೆಯ ಬಗ್ಗೆ ವಿಚಾರಿಸ್ತಾಳೆ. ಸೀತಾ ನಡೆದ ಎಲ್ಲ ವಿಷಯವನ್ನು ದಿವ್ಯಾಳಿಗೆ ತಿಳಿಸ್ತಾಳೆ. ರಾಮು ಇದನ್ನೆಲ್ಲ ಕೇಳಿಸ್ಕೊಳ್ಳುತ್ತಿರ್ತಾನೆ. ಆಗ ರಾಮುವಿಗೆ ದಿವ್ಯಾಳನ್ನು ನೆನೆಸಿಕೊಂಡು ತುಂಬ ನೋವಾಗುತ್ತದೆ. ನಾನು ಇಲ್ಲಿ ಗಾಬರಿಗೊಂಡು ಎಚ್ಚರವಾದೆ. ನನಗಾದ ಎಚ್ಚರಿಕೆ ಅಲ್ಲಿ ನನ್ನ ಮಗಳಿಗೆ ಗೊತ್ತಾಗಿದೆ. ಇದೇ ಇರಬಹುದು ಅನಿಸುತ್ತದೆ ತಂದೆ ಮಗಳ ಬಾಂಧವ್ಯ ಎಂದರೆ. ಇದನ್ನು ಅರಿಯದೆ ನಾನು ನನ್ನ ಮಗಳು ಹುಟ್ಟಿದಾಗಿನಿಂದಲೂ ದೂರವಿಟ್ಟೆ. ಅದಕ್ಕೆ ಇರಬೇಕು. ದೇವರು ನನಗೆ ಈ ರೀತಿ ಕನಸು ಬೀಳುವಂತೆ ಮಾಡಿದ್ದಾನೆ. ಇದೇ ರೀತಿ ರಾಮು ಮನಸ್ಸಿನಲ್ಲೇ ಅಳುತ್ತಾ ಮಲಗುತ್ತಾನೆ. ನಂತರ ಮರುದಿನ ರಾಮ ಒಂದು ಯೋಚನೆ ಮಾಡುತ್ತಾನೆ. ದೀಪಾ ಮತ್ತು ದಿವ್ಯಾಳಿಗೆ ಪರೀಕ್ಷೆ ಮಾಡಬೇಕು ಎಂದುಕೊಳ್ಳುತ್ತಾನೆ. ತಕ್ಷಣ ರಾಮು ಕುಸಿದು ಬೀಳುತ್ತಾನೆ. ದಿವ್ಯಾ, ನಿನ್ನ ತಂದೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ. ನನಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ. ಅಮ್ಮ, ನೀನೇನು ಗಾಬರಿಯಾಗ್ಬೇಡ. ನಾನ್ ತಕ್ಷಣ ಅಲ್ಲಿಗೆ ಬರ್ತೀನಿ. ಸೀತಾ, ಈಗ ದೀಪಾಲಿಗೆ ಫೋನ್ ಮಾಡು. ನನ್ನ ವಿಷಯವನ್ನು ಅವಳಿಗೂ ತಿಳಿಸು. ನಿಮ್ಗೇನಾಗಿಲ್ಲ ಅಲ್ವಾ ರೀ? ಮತ್ಯಾಕೆ ಆ ರೀತಿ ಕೂಸುದೂ ಬಿದ್ರಿ? ನನಗೇನೂ ಆಗಿಲ್ಲ ಸೀತಾ, ನೀನು ಭಯಪಡಬೇಡ. ಹೀಗೆ ಮಾತನಾಡಿಕೊಳ್ಳುತ್ತಿದ್ದಂತೆಯೇ ತಕ್ಷಣ ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ರಾಮವನ್ನು ಚೆಕಪ್ ಮಾಡಿ ತಕ್ಷಣ ದಿವ್ಯಾ ಅಲ್ಲಿಗೆ ಡಾಕ್ಟರ್ ಫೋನ್ ಮಾಡ್ತಾರೆ. ದಿವ್ಯಾ ಫೋನಿನಲ್ಲಿ ಮಾತನಾಡಿಕೊಂಡೆ ತನ್ನ ತಂದೆ ತಾಯಿ ಇದ್ದ ಜಾಗಕ್ಕೆ ತಲುಪ್ತಾಳೆ. ತಕ್ಷಣ ರಾಮುವಿಗೆ ಶಾಕ್ ಆಗ್ತದೆ. ಇಷ್ಟು ಬೇಗ ಸೀತಾ ಇಲ್ಲಿಗೆ ಹೇಗೆ ಬಂದಳು ಎಂದು. ಡಾಕ್ಟರ್ ದಿವ್ಯಳ ಬಳಿ ತನ್ನ ತಂದೆಯ ಆರೋಗ್ಯ ಸರಿಯಾಗಿದೆ ಎಂದು ತಿಳಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸೀತಾ, ದಿವ್ಯಾ ಎಷ್ಟು ಬೇಗ ಇಲ್ಲಿಗೆ ಹೇಗೆ ಬಂದಳು? ರೀ, ನಿಮ್ಗೆ ನನ್ನ ಮಗಳ ಬಗ್ಗೆ ಏನು ಗೊತ್ತು? ಅವಳ ಕೆಲಸ ಏನಂತಾದರೂ ನಿಮ್ಗೆ ಗೊತ್ತೇ. ಅವಳಿರುವುದು ಸರ್ಕಾರಿ ಕೆಲಸದಲ್ಲಿ, ಅದರಲ್ಲೂ ಅವಳು IAS ಆಫೀಸರ್. ಇದಾದರೂ ನಿಮ್ಗೆ ಗೊತ್ತಾ? ಇವಳ ಸುತ್ತಮುತ್ತಲೂ 100 ಜನ ಯಾವಾಗ್ಲೂ ಇರ್ತಾರೆ. ಸೀತಾ, ನೀನು ಹೇಳುತ್ತಿರುವುದು ಸತ್ಯವೇ. ನನ್ನ ಮಗಳು IAS ಅಧಿಕಾರಿಗೆ. ಆದರೆ ಒಂದು ದಿನವೂ ಅವಳು ಆ ರೀತಿ ನಡೆದುಕೊಂಡಿಲ್ಲವೇ? ಅಪ್ಪ, ನನ್ನ ಅಧಿಕಾರವೇನಿದ್ದರು ಮನೆಯಿಂದ ಆಚೆ. ಮನೆಯೊಳಗೆ ನಾನು ನಿಮ್ಮ ಮಗಳು. ಅದಕ್ಕೆ ನಿಮಗೆ ನನ್ನ ವಿಷಯ ಗೊತ್ತಾಗ್ಲಿಲ್ಲ. ನನ್ನ ಕೆಲಸದ ಬಗ್ಗೆ ನಿಮಗೆ ತಿಳಿಸಬೇಕೆಂದು ಎಷ್ಟೋ ಸಲಲ ನನಗೆ ಅನಿಸುತ್ತಿತ್ತು ಅಪ್ಪ. ಆದರೆ ನೀವು ಯಾವ ವಿಷಯವನ್ನೂ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಅದಕ್ಕೆ ನಾನು ಸುಮ್ಮನಾಗಿ ಬಿಡುತ್ತಿದ್ದೆ. ದಿವ್ಯ ಬಗ್ಗೆ ತಿಳಿದುಕೊಂಡ ರಾಮು ಹೆಮ್ಮೆಯಿಂದ ಮನೆಗೆ ಬರುತ್ತಾನೆ. ತಂದೆ ವಿಷಯ ತಿಳಿದರೂ ದೀಪಾ ತಂದೆಯನ್ನು ನೋಡಲು ಬರಲಿಲ್ಲ. ದೀಪಾ, ನೋಡು, ನನ್ನ ತಂದೆ ತಾಯಿಗಳು ಬಂದಿದ್ದಾರೆ. ಅವ್ರು ನಮ್ಮನ್ನು ಕ್ಷಮಿಸಿದ್ದಾರೆ. ಇನ್ನು ಮುಂದೆ ನಮ್ಮ ಜೊತೆಯಲ್ಲೇ ಇರ್ತಾರಂತೆ. ಹೌದಾ ರಾಕಿ? ಸರಿ, ಒಳ್ಳೇದಾಯ್ತು. ಅವರು ಇಲ್ಲೇ ಇರ್ಲಿ. ರಾಕಿಯ ತಂದೆ ತಾಯಿಗಳು ಇವರನ್ನು ಕ್ಷಮಿಸಿ ದೀಪಾಳ ಮನೆಗೆ ಬಂದು ಇಬ್ಬರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿರ್ತಾರೆ. ರಾಕಿ ತನ್ನ ತಂದೆ ತಾಯಿಗಳನ್ನು ಒಂದು ಕ್ಷಣವೂ ಬಿಟ್ಟು ಇರುತ್ತಿರಲಿಲ್ಲ. ಯಾವಾಗಲೂ ತಂದೆ ತಾಯಿಯ ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದ. ರಾಮು ದಿವಳಿಗೆ ಮಾಡಿದ ಅನ್ಯಾಯವನ್ನು ನೆನೆದು ಯಾವಾಗಲೂ ಅಳುತ್ತಿರುತ್ತಾನೆ. ಸೀತಾ ಎಷ್ಟೇ ಸಮಾಧಾನ ಮಾಡಿದರು. ಇಲ್ಲ ಸೀತಾ, ನೀನೆಷ್ಟೇ ಸಮಾಧಾನ ಮಾಡಿದರು ನಾನು ಮಾಡಿದ್ದು ತಪ್ಪು. ದಿವ್ಯ ಹುಟ್ಟಿದಾಗಿನಿಂದ ತಂದೆಯ ಪ್ರೀತಿಗೋಸ್ಕರ ಎಷ್ಟೆಲ್ಲ ನೊಂದಿರಬೇಕು. ನೀನು ತುಂಬಾ ಸಲ ಹೇಳಿದ್ದೆ ಸೀತಾ, ಆದರೆ ನನಗೆ ಯಾವುದು ತಲೆಗೆ ಹೋಗಲಿಲ್ಲ. ಈಗ ಬುದ್ಧಿ ಬಂದರೆ ಏನು ಪ್ರಯೋಜನ? ಜೀವನವೇ ಕಳೆದು ಹೋಗಿದೆ. ಮತ್ತೆ ಕಾಲ ಹಿಂದೆ ಹೋಗುವುದಿಲ್ಲ ಅಲ್ಲವೇ ಸೀತಾ? ರೀ, ಈಗ ಅದನ್ನೆಲ್ಲ ಬಿಡಿ. ಇನ್ಮುಂದೆ ಆದರೂ ದಿವ್ಯನ ಪ್ರೀತಿಯಿಂದ ನೋಡ್ಕೊಳ್ಳಿ. ನನಗೆ ಅಷ್ಟೇ ಸಾಕು. ದಿವ್ಯಾ ಇಷ್ಟು ದಿವಸ ಆದರೂ ಮದುವೆ ಮಾಡಿಕೊಂಡಿಲ್ಲ ಯಾಕೆ ಅಂತ ಗೊತ್ತಾ? ಅವಳಿಗೆ ನೀವೇ ಹುಡುಗಿ ಮದುವೆ ಮಾಡಿಸ್ಲಿ ಅಂತ. ಈಗ್ಲಾದರೂ ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ದಿವ್ಯಳಿಗೆ ಒಂದು ಹುಡುಗನನ್ನು ನೋಡಿ ಮದುವೆ ಮಾಡಿ. ಆಗ ಎಲ್ಲವೂ ಸರಿ ಹೋಗುತ್ತೆ. ಹೌದು, ನೀನು ಹೇಳುತ್ತಿರುವುದು ಸರಿಯಾಗೇ ಇದೆ ಸೀತಾ. ನಾನು ಈಗಿನಿಂದಲೇ ಗಂಡು ಹುಡುಕಲು ಶುರು ಮಾಡುತ್ತೇನೆ. ರಾಮು ತನ್ನ ಮಗಳಿಗೆ ಇಷ್ಟವಾದ ಹುಡುಗನನ್ನು ತಂದು ತುಂಬ ಖುಷಿಯಿಂದ ಮದುವೆ ಮಾಡಿಸ್ತಾನೆ.
ಅಕ್ಕನ ಮದುವೆಗೂ ದೀಪ ಬರಲೇ ಇಲ್ಲ. ರಾಮುವಿಗೆ ಮತ್ತಷ್ಟು ನೋವಾಗುತ್ತದೆ. ತಾನು ಕೊಟ್ಟ ಸಲಿಗೆ ಇದಕ್ಕೆಲ್ಲ ಕಾರಣ ಎಂದು ಮನಸ್ಸಿನಲ್ಲಿ ನೊಂದುಕೊಳ್ಳುತ್ತಾನೆ. ದೀಪ, ನಾಡು ಮಾಡಿದ ತಪ್ಪೇನೆಂದು ನನಗೆ ಈಗ ಅರ್ಥವಾಗುತ್ತಿದೆ. ನಿನ್ನ ತಾಯಿ ಎಷ್ಟೋ ಸಲ ನನಗೆ ಹೇಳಿದ್ದಳು, ನಿನಗೆ ಸಲಿಗೆ ಕೊಟ್ಟು ಬೆಳೆಸಬೇಡ ಅಂತ. ಅದು ಈಗ ನನಗೆ ಅರ್ಥವಾಯಿತು. ಎಷ್ಟು ಪ್ರೀತಿಯಿಂದ ನಿನ್ನನ್ನು ಸಾಕಿದೆ. ಆದರೆ ನಿನಗೆ ನಿನ್ನ ಕೆಲಸವೇ ಹೆಚ್ಚಾಗಿದ್ದು. ನಿನ್ನ ತಂದೆಯ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಅಕ್ಕರೆಯಿಲ್ಲವೇ? ನಾನೊಬ್ಬ ಮೂರ್ಖ. ಬೆಳ್ಳಗಿರುವುದೆಲ್ಲ ಹಾಲೆಂದು ತಿಳಿದುಕೊಂಡಿದ್ದೆ. ಈಗ ನನಗೆ ತಿಳಿಯುತ್ತಿದೆ, ನಾನು ಅಂದುಕೊಂಡಿದ್ದು ತಪ್ಪು ಎಂದು. ನಿನ್ನ ಮೇಲಿಟ್ಟಿದ್ದ ಪ್ರೀತಿಯಲ್ಲಿ ಸ್ವಲ್ಪವಾದರೂ ದಿವ್ಯಾಳ ಮೇಲೆ ಇಟ್ಟಿದ್ದರೆ ಇಂದು ನಾನು ಸಂತೋಷಪಡುತ್ತಿದ್ದೆ. ಆದರೆ ನಾನು ಯಾವಾಗಲೂ ದಿವ್ಯಾಳನ್ನು ಕೇವಲವಾಗಿ ನೋಡಿಕೊಂಡು ಬಂದೆ. ಅದಕ್ಕೆ ನೀನು ನನಗೆ ಪ್ರತಿ ಉತ್ತರ ಸರಿಯಾಗಿ ಕೊಟ್ಟಿದ್ದೀಯಾ. ಇನ್ನು ಮುಂದೆ ನಿನಗೆ ತಂದೆ ತಾಯಿ ಅಕ್ಕ ಯಾರೂ ಇಲ್ಲ ಎಂದು ತಿಳಿದುಕೋ. ನೀನು ನಿನ್ನ ಕೆಲಸವನ್ನೇ ಮುಖ್ಯ ಎಂದುಕೊಂಡು ಇಲ್ಲೇ ಇದ್ದುಬಿಡು. ಯಾವ ಕಾರಣಕ್ಕೂ ನೀನು ಊರಿಗೆ ಬರಬೇಡ. ಇಂದಿಗೆ ತಂದೆ ಮಗಳ ಸಂಬಂಧ ಮುರಿದು ಹೋಯಿತು. ದೀಪಾಳಿಗೆ ತನ್ನ ತಂದೆಯ ನೆನಪಾಗುತ್ತದೆ. ತಂದೆಯನ್ನು ನೋಡಬೇಕು ಎಂದು ಹಂಬಲಿಸುತ್ತಾಳೆ. ರಾಖಿಯ ಬಳಿ ಈ ವಿಷಯದ ಬಗ್ಗೆ ಮಾತನಾಡುತ್ತಾಳೆ. ಅಷ್ಟೇ ತಾನೇ ದೀಪ? ಬಾ, ನನ್ನ ತಂದೆ ತಾಯಿಗಳು ಕೂಡ ನಿಮ್ಮ ಊರ್ ನೋಡಿಲ್ಲಲ್ವೇ? ಎಲ್ಲರೂ ಒಟ್ಟಾಗಿಯೇ ಹೋಗಿ ನೋಡ್ಕೊಂಡ್ಬರೋಣ. ದೀಪ ಸಂತೋಷದಿಂದ ತಂದೆಯನ್ನು ನೋಡಲು ಊರಿಗೆ ಬರುತ್ತಾಳೆ. ಮನೆಗೆ ಬಂದು ತನ್ನ ತಂದೆಯನ್ನು ನೋಡಿ ಶಾಕ್ ಆಗಿ ಅಲ್ಲೇ ಕುಸಿದು ಬೀಳುತ್ತಾಳೆ. ಏಕೆಂದರೆ ರಾಮು ತೀರಿಕೊಂಡಿರುತ್ತಾನೆ. ಬಂದ್ಯಾ ತಾಯಿ? ಓಹೋ, ನಿನಗೆ ಈಗ ನಿನ್ನ ತಂದೆಯ ನೆನಪಾಯ್ತೆ. ಹೇಗೆ ಎಷ್ಟು ಬೇಗ ನೆನಪು ಮಾರಿಕೊಂಡು ಬಂದೆ? ಒಂದೇ ಸಲ ನಾನು ಹೋದ ಮೇಲೆ ಬರಬಹುದಿತ್ತಲ್ವೇ? ಅಮ್ಮ, ಹಾಗೆಲ್ಲ ಮಾತನಾಡಬೇಡ. ನಾನು ತುಂಬ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡುವಮ್ಮ. ಅಪ್ಪನಿಗೇನಾಯಿತು? ನನಗೇಕೆ ವಿಷಯ ತಿಳಿಸ್ಲಿಲ್ಲ? ದೀಪಾ, ನಿನಗೆ ವಿಷಯ ತಿಳಿಸ್ಲೆಂದೆ ಎಷ್ಟೋ ಸಲ ನಾನೇ ಫೋನ್ ಮಾಡಿದೆ. ಆದರೆ ನಿನ್ನ ಕಡೆಯಿಂದ ಯಾವ ಉತ್ತರವೂ ನನಗೆ ಸಿಗಲಿಲ್ಲ. ಆದರೂ ದೀಪಾ, ನೀನು ಹೀಗೆ ಮಾಡಬಾರದಾಗಿತ್ತು. ಅಪ್ಪ ಸಾಯಲು ನೀನೇ ಕಾರಣವಾದೆ. ಅಕ್ಕ, ಏನ್ ಮಾತಾಡ್ತಿರ್ವೆ? ಅಪ್ಪನಿಗೆ ಈಗಾಗ್ಲೂ ನಾನೇ ಕಾರಣವೇ? ಇಲ್ವಾ ಮತ್ತೆ? ನನ್ನ ಮಗಳು ಅಂತ ನಿನ್ನನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ರು. ಆದ್ರೆ ನೀನೇನ್ ಮಾಡ್ದೆ? ನಿಮ್ಮಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿದ್ರೂ ನೋಡೋಕ್ ಬಂದಿಲ್ಲ. ತಂದೆಗಿಂತ ಹೆಚ್ಚಾಗಿರೋ ಕೆಲ್ಸ ಅದೆಂಥದ್ದೆ. ಈಗ ಹೋಗಿ ಆ ಕೆಲ್ಸವನ್ನೇ ಕೇಳು, ನಿನ್ ತಂದೆನ ವಾಪಸ್ ಕೊಡ್ಲು. ಅವರು ದಿವ್ಯಾಳಿಗೆ ಮಾಡಿದ ಅನ್ಯಾಯವನ್ನ ನೆನೆಸಿಕೊಂಡು ತುಂಬ ಕೊರಗುತ್ತಿದ್ರು. ಆದರೆ ನೀನಾದ್ರೂ ಬಂದು ನಿನ್ನ ತಂದೆಗೆ ಸಮಾಧಾನ ಮಾಡಬಹುದಾಗಿತ್ತು. ನಿನಗೆ ಎಷ್ಟು ಸಲ ಫೋನ್ ಮಾಡಿದ್ರು? ಒಂದು ಸಲ ಆದ್ರೂ ಫೋನ್ ಎತ್ತಿ ಮಾತಾಡೋದಕ್ಕೆ ಏನೇ ನಿನಗೆ ತೊಂದರೆ? ನೀನವ್ರಿಗೆ ಮಾಡಿದ ಮೋಸನ ನೆನೆಸ್ಕೊಂಡೆ ಹುಷಾರಿಲ್ಲದೆ ಹಾಗೇ ಈ ಸ್ಥಿತಿಗೆ ತಲುಪಿದ್ರು. ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀಯಾ? ಹೋಗಿ ನಿನ್ನ ಕೆಲ್ಸವನ್ನೇ ನಂಬ್ಕೊಂಡ್ ಬದುಕು. ಇನ್ಮುಂದೆ ಅದೇ ನಿನಗೆ ಶಾಶ್ವತ. ನನ್ನನ್ನಾಗ್ಲಿ ನಿನ್ನ ಅಕ್ಕನನ್ನಾಗ್ಲಿ ನೋಡಲು ಕೂಡ ನೀನ್ ಬರಬೇಡ. ಅಮ್ಮ, ಹಾಗೆಲ್ಲ ಮಾತಾಡ್ಬೇಡ. ನನ್ನ ತಪ್ಪು ನನಗೆ ಅರಿವಾಗಿದೆ. ಅಕ್ಕ, ನೀನಾದರೂ ಅಮ್ಮನಿಗೆ ಹೇಳು. ನಾನು ಇನ್ನು ಮುಂದೆ ಅಲ್ಲಿಗೆ ಹೋಗುವುದಿಲ್ಲ. ಇಲ್ಲೇ ನಿಮ್ಮ ಬಳಿಯೇ ಇದ್ದುಕೊಂಡು ಕೆಲಸ ಮಾಡುತ್ತೇನೆ. ನಿನ್ನ ಮದುವೆಯಾದರೂ ನಾನು ಬಂದಿದ್ರೆ ತಂದೆಯನ್ನು ನೋಡಬಹುದಾಗಿತ್ತು. ನನ್ನನ್ನು ಕ್ಷಮಿಸು ಅಕ್ಕ. ಎಲ್ಲಕ್ಕೂ ನಾನೇ ಕಾರಣ. ಅಪ್ಪ, ನೀವು ಕೂಡ ನನ್ನನ್ನು ಕ್ಷಮಿಸಿ. ನೀವು ನನ್ನ ಮೇಲಿಟ್ಟಿದ್ದ ಪ್ರೀತಿಗೆ ನಿಮಗೆ ಮೋಸ ಮಾಡಿದೆ. ರೂಪ ನೋಡಿ ಮಕ್ಕಳನ್ನು ತೂಗಬಾರದು, ಗುಣ ನೋಡಿ ಪ್ರೀತಿಸಬೇಕು. ತಂದೆ ತಾಯಿಯ ಪ್ರೀತಿಗೆ ಬೆಲೆ ಕೊಡುವ ಮಕ್ಕಳು ಮಾತ್ರ ನಿಜವಾದ ಸಂತೋಷವನ್ನು ಪಡೆಯುತ್ತಾರೆ. ಹಣ, ಸೌಂದರ್ಯ ಮತ್ತು ದೊಡ್ಡ ಹುದ್ದೆ ಜೀವನವನ್ನು ಕಟ್ಟಬಹುದು. ಆದರೆ ತಂದೆ ತಾಯಿಯ ಆಶೀರ್ವಾದವಿಲ್ಲದೆ ಆ ಜೀವನಕ್ಕೆ ಅರ್ಥವಿರುವುದಿಲ್ಲ. ತಂದೆ ತಾಯಿಯ ಪ್ರೀತಿಯನ್ನು ಮರೆತ ಮಕ್ಕಳು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೊನೆಗೆ ಸಂಬಂಧಗಳ ಮೌಲ್ಯವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ನಿರ್ಲಕ್ಷ್ಯವನ್ನು ಸಹಿಸಿಕೊಂಡು ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಮಕ್ಕಳು ನಿಜವಾದ ಗೆಲುವನ್ನು ಸಾಧಿಸುತ್ತಾರೆ. ತಂದೆ ತಾಯಿಯನ್ನು ಮರೆತು ಗಳಿಸಿದ ಯಶಸ್ಸು ಅಪೂರ್ಣ. ಎಷ್ಟೇ ದೂರದಲ್ಲಿದ್ದರೂ
ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಮಕ್ಕಳೇ ನಿಜವಾದ ದೊಡ್ಡವರು. ಧನ್ಯವಾದಗಳು.